ಕಂಕನಾಡಿಯ ಸಂತ ಅಲ್ಫೋನ್ಸ ಚರ್ಚ್ನ ವಾರ್ಷಿಕ ಮಹೋತ್ಸವ ಶನಿವಾರ ಮತ್ತು ಭಾನುವಾರ ವಿಜೃಂಭಣೆಯಿಂದ ನಡೆಯಿತು. ಕಂಕನಾಡಿಯ ಸಂತ ಅಲ್ಫೋನ್ಸ್ ರೋಮನ್ ಕ್ಯಾಥೋಲಿಕ್ ಚರ್ಚಿನ ವಾರ್ಷಿಕ ಮಹೋತ್ಸವ ಫೆಬ್ರವರಿ 4ರಿಂದ 6ರ ತನಕ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಹಬ್ಬದ ಪ್ರಯುಕ್ತ ಕಂಕನಾಡಿ ಮಾರ್ಕೆಟ್ ಬಳಿಯಿಂದ ಜ್ಯೋತಿ ಸರ್ಕಲ್ವರೆಗೆ ಭವ್ಯ ಮೆರವಣಿಗೆ ನಡೆಯಿತು. ಅಸಂಖ್ಯಾತ ರಾಮನ್ ಕ್ರೈಸ್ತ ಬಾಂಧವರು ಕೈಯಲ್ಲಿ ಮೊಂಬತ್ತಿಗಳನ್ನು ಬೆಳಗಿಸುತ್ತಾ ದೇವರ ನಾಮ ಪಠಿಸುತ್ತಾ ಮೆರವಣಿಗೆಯಲ್ಲಿ ಸಾಗಿ ಬಂದರು. ಈ ಸಂದರ್ಭ ಕೇರಳ ಶೈಲಿಯ ಮಹಿಳೆಯರ ಚೆಂಡವಾದನ ಎಲ್ಲರ ಗಮನ ಸೆಳೆಯಿತು. ಭಗವಾನ್ ಯೇಸುಕ್ರಿಸ್ತರ ಹಾಗೂ ವಂದನೀಯ ಸಂತೆ ಅಲ್ಫೋನ್ಸ್ ಅವರ ವಿಗ್ರಹಗಳನ್ನು ಪೂಜ್ಯ ಭಾವದಿಂದ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು. ಭಾನುವಾರ ಬೆಳಿಗ್ಗೆ ಚರ್ಚಿನಲ್ಲಿ ನಡೆದ ವಿಶೇಷ ಪ್ರಾರ್ಥನೆ ಆರೋಗ್ಯ ದೀಕ್ಷಾ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡರು. ಅಬಾಲ ವೃದ್ಧರನ್ನದೇ ಪುರುಷರು ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯಲ್ಲಿ ಭಾಗವಹಿಸಿದರು. ತಲಶೇರಿ ಧರ್ಮ ಪ್ರಾಂತ್ಯದ ಧರ್ಮಗುರುಗಳಾದ ಫಾದರ್ ಥಾಮಸ್ ನೇಡಿ ಅವರು ಪೂಜಾ ವಿಧಿಗಳನ್ನು ನೆರವೇರಿಸಿದರು. ವಂದನೀಯ ಧರ್ಮಗುರುಗಳಾದ ವರ್ಗೀಸ್ ಜೋಬಿ ಸಿಎಂ ಮುಂತಾದವರು ಸಹಾಯಕರಾಗಿ ಪಾಲ್ಗೊಂಡರು. ಚರ್ಚಿನ ವಾರ್ಷಿಕೋತ್ಸವ ಮೆರವಣಿಗೆ ವಿಶೇಷ ಹಾಗೂ ಸಂತರ ಅನುಗ್ರಹದ ಬಗ್ಗೆ ಚರ್ಚಿನ ವಿಕಾರ್ ಫಾದರ್ ಥಾಮಸ್ ಪಾರೆಕಾಟ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಬೆಂದೂರುಬೆಲ್ ಸರ್ಕಲ್ ತನಕ ಮೆರವಣಿಗೆಯಲ್ಲಿ ಹೋಗಿ ಇಲ್ಲಿ ಬಂದು ಆಶೀರ್ವಾದ ಮುಖಾಂತರ ಆವರ್ತನ ಕಾರ್ಯಕ್ರಮ ಕೊನೆಗೊಂಡಿದೆ. ಇವತ್ತು ನಮ್ಮ ಹಬ್ಬದ ವಿಶೇಷ ದಿವಸ. ಈ ದಿವಸ ಈ ಹಬ್ಬಕ್ಕಾಗಿ ಆಗಮಿಸಿದ್ದು ತಲಶೇರಿ ಧರ್ಮ ಪ್ರಾಂತ್ಯದ ಗುರುಗಳಾಗಿರುವ ಫಾದರ್ ಥೋಮಸ್ ನೀಂಡೂರ್ ಅವರು. ಇಲ್ಲಿ ಬಂದು ಪ್ರಧಾನ ಕಾರ್ಮಿಕತ್ವವನ್ನು ವಹಿಸಿ ಪೂಜಾರ್ಪಣೆ ಮಾಡಿದರು. ನಂತರ ವಚನ ಸಂದೇಶವನ್ನು ನೀಡಿದ್ದಾರೆ. ಅವರೊಟ್ಟಿಗೆ ವಂದನೀಯ ಗುರುಗಳಾಗಿರುವ ವರ್ಗೀಸ್ ಅವರು, ಜೋಬಿ ಅವರು ಹಾಗೂ ಫಾದರ್ ಜೋಬಿ ಸಿಎಂಐ ಅವರು ಒಟ್ಟಿಗೆ ಸೇರಿ ಪೂಜಾರ್ಪಣೆಗೆ ಸಹಾಯ ಮಾಡಿದರು. ಈ ದಿವಸ 6,000ಕ್ಕಿಂತ ಹೆಚ್ಚು ಮಂದಿ ಈ ದೇವಾಲಯದ ಪರಿಸರದಲ್ಲಿ ಒಟ್ಟುಗೂಡಿದ್ದಾರೆ ದೇವರ ಆರಾಧನೆಗಾಗಿ. ನಮಗೆ ತುಂಬ ಸಂತೋಷದ ದಿವಸ. ಯಾಕೆಂತ ಹೇಳಿದರೆ ಸಂತ ಅಲ್ಫೋನ್ಸರ ಮುಖಾಂತರ ಹಲವಾರು ಪವಾಡಗಳು ಇಲ್ಲಿ ನಡೆದಿದೆ. ಈಗ ಜಾಹೀರಾತಿನ ನಂತರ ನಮ್ಮ ನಾಡು ವಾರ್ತೆಗಳು.